ಕಿರುತೆರೆ, ನಟನೆ, ರಚನೆ ಜೊತೆಗೆ ಸಾಮಾಜಿಕ ಕೆಲಸಗಳು, ಹೇಗಿದೆ ಜೀವನ? ಚೆನ್ನಾಗಿದೆ, ಸಾರ್ಥಕ ಅನಿಸುತ್ತೆ ಕೆಲಸ. ಕಿರುತೆರೆಯಿಂದನೇ ಶುರು ಮಾಡೋಣ. ಕಿರುತೆರೆ, ಹಿರಿತೆರೆ ಅಂದ ತಕ್ಷಣ ಜನರಿಗೆ ಅದೊಂದು ಫೇರಿ ಟೇಲ್ ಅಂತ ಅನ್ಸಕ್ಕೆ ಶುರು ಆಗ್ಬಿಡುತ್ತೆ. ವಾವ್, ಸ್ಕ್ರೀನಲ್ಲಿ ಬರ್ತಾರೆ, ಆ್ಯಕ್ಟಿಂಗ್ ಮಾಡ್ತಾರೆ, ಅವರ ಸಂಬಳ ಏನಂದರೆ ಒಂದು 2-3 ವರ್ಷ ಕೆಲಸ ಮಾಡಿದ್ರೆ ಬೆಂಗಳೂರಿನಂತಹ ಮಹಾನಗರದಲ್ಲಿ ಒಂದು 4 ಬಿಲ್ಡಿಂಗ್ ಕಟ್ಕೋಬೋದು. ಹೀಗಿದ್ದೆಲ್ಲ ಕಲ್ಪನೆಗಳು ಜನಸಾಮಾನ್ಯರಲ್ಲಿ ಇರುತ್ತೆ. ಹಾಗಾಗಿ ಮನರಂಜನಾ ಫೀಲ್ಡ್ ಇದೆಯಲ್ಲ, ಈ ಎಂಟರ್ಟೈನ್ಮೆಂಟ್ ಫೀಲ್ಡು ತುಂಬ ಆಕರ್ಷಣೆ. ಅದು ಕೂಡ ಇದು ಸೀರಿಯಲ್ಗಳು ಸ್ಪೆಷಲಿ. ಸಿನಿಮಾ ಆದರೆ ಒಂದು 3 ಗಂಟೆ ನೋಡಿ ವಾಪಸ್ ಬಂದುಬಿಡ್ತೀವಿ, ಸ್ವಲ್ಪ ದಿನ ಮನಸ್ಸಿನಲ್ಲಿ ಉಳಿಯುತ್ತೆ. ಆದರೆ ಸೀರಿಯಲ್ ಹೆಂಗೆ ಅಂದರೆ ನಿಮ್ಮನ್ನು ಜನ ನೋಡ್ತಾ ಇರ್ತಾರೆ. ಅವ್ರಿಗೆ ಹೆಂಗಾಗಿರುತ್ತೆ ಅಂದರೆ ನೀವು ಅವ್ರ ಮನೆಯ ಒಂದು ಸದಸ್ಯ ಆಗ್ಬಿಟ್ಟಿರ್ತೀರಿ, ಎಲ್ಲೋ ಹೋಗಿರ್ತೀರಿ. ಅವ್ರು ಎಷ್ಟು ಆತ್ಮೀಯತೆಯಿಂದ ಮಾತಾಡಿಸ್ತಾರೆ ಅಂತ ಹೇಳಿದ್ರೆ ಅಕ್ಕಪಕ್ಕದವರೇ ಇರಬೇಕು, ಇಲ್ಲ ಸಂಬಂಧಿಗರೇ ಇರಬೇಕು ಅನ್ನೋ ರೀತಿ ಕನೆಕ್ಟ್ ಆಗಿಬಿಡ್ತಾರೆ. ಕಿರುತೆರೆ ಜರ್ನಿ ಶುರುವಾಗಿದ್ದು ಹೇಗೆ? ಕಿರುತೆರೆಗೆ ಎಂಟ್ರಿ ಆಗಿದ್ದು ಹೇಗೆ ನೀವು? ಕಿರುತೆರೆಗೆ ಎಂಟ್ರಿ ಅಂತಂದರೆ ನನ್ನ ಸೋದರ ಮಾವಂದರು ಆರ್ಟ್ ಲೈನಲ್ಲಿರೋರು. ಅಂದರೆ ನನ್ನ ದೊಡ್ಡ ಸೋದರ ಮಾವ NSD ಗ್ರ್ಯಾಜುಯೇಟ್ ಅಶೋಕ್ ಬಾದರ್ದಿನಿ ಅಂತ. ಆದರೆ ನನ್ನ 4ನೇ ಸೋದರ ಮಾವ ಒಂದು ಸೀರಿಯಲ್ ಮಾಡ್ತೀನಿ, ಆ್ಯಕ್ಟ್ ಮಾಡ್ತೀಯಾ ಅಂತ ಕೇಳಿದರು DD ಚಂದನಕ್ಕೆ. ಆಗ ನಾನಿನ್ನೂ ಬಾಂಬೆಲಿದ್ದೆ. ಯಾವ ಏಜಲ್ಲಿ? 32 ಐ ಥಿಂಕ್. 32. ಬಾಂಬೆಲಿ ಏನು ಮಾಡ್ತಿದ್ರಿ? ಬಾಂಬೆಲಿ ನನ್ನ ಗಂಡ ಸಿವಿಲ್ ಇಂಜಿನಿಯರು. ಅಲ್ಲಿ ಅವ್ರದ್ದು ಕೆಲಸ ಇತ್ತು, ಹೀಗಾಗಿ ನಾವೆಲ್ಲ ಅಲ್ಲಿ ಇದ್ದಿದ್ದು. ಅಲ್ಲಿಗೆ ಸೊ ನಾನು ಮಾಡ್ತಾ ಇದ್ದೀನಿ, ಆ್ಯಕ್ಟ್ ಮಾಡ್ತೀಯಾ ಅಂತ ನಾನು ಉಮೇಶ್ ಬಾದರ್ದಿನಿ ಅಂತ ಅವರು ಒಂದು 2-3 ಸಿನಿಮಾಗಳನ್ನು ಕೂಡ ಮಾಡಿದ್ರು. ಮಾಡ್ತೀಯಾ ಅಂತ ಕೇಳಿದ್ರು. ಸರಿ ಮಾಡ್ತೀನಿ ಅಂದೆ. ಹಾಗಾಗಿ ಸೈಲೆನ್ಸ್ ಪ್ಲೀಸ್ ಅಂತ ಅದರ ಹೆಸರು. ಅದು ನನ್ನ ಮೊಟ್ಟ ಮೊದಲ ಸೀರಿಯಲ್ಲು. ಆಮೇಲೆ ಬೆಂಗಳೂರಿಗೆ ಬಂದಮೇಲೆ ಬೆನಕ ಗೊತ್ತಲ್ಲ, ರಂಗತಂಡ, ಅಲ್ಲಿ ನಾಟಕ ಮಾಡುವಾಗ ವಿನೋದ್ ಧೋಂಡಾಳೆ ಅಂತ ನಿರ್ದೇಶಕರು. ಅವ್ರ ಸಮುದಾಯದ ಇದು ಅಭಿನಯಿತ ರಂಗದ ವಿದ್ಯಾರ್ಥಿ ಕೂಡ, ಮತ್ತು ಸಮುದಾಯ ಇದ್ರ ಜೊತೆ ಎಲ್ಲ ಕೆಲಸ ಮಾಡಿದವರು. ಅಲ್ಲಿಯ ನಾಟಕದಲ್ಲಿ ನೋಡಿ ಅವ್ರು ನನಗೆ P. ಶೇಷಾದ್ರಿ ಅವರ ಮೌನರಾಗ ಅಂತ ಸೀರಿಯಲ್ ಬರ್ತಾಯಿತ್ತು. ನಾನು ಆ್ಯಕ್ಚುಯಲ್ ಜರ್ನಿ ಅಂದರೆ ಸೀರಿಯಲ್ ಆ್ಯಸ್ ಅ ಪ್ರೊಫೆಷನ್ ಶುರು ಆಗಿದ್ದು ಮೌನರಾಗದಿಂದ ನನಗೆ. ಮುಂಬೈಯಿಂದ ಬೆಂಗಳೂರಿಗೆ ನಟನೆಗೋಸ್ಕರನೇ ಬಂದ್ರಾ ಅಥವಾ ಹಸ್ಬೆಂಡು ಕೂಡ ಶಿಫ್ಟ್ ಆದ್ರಾ? ಹೆಂಗದು? ಹಸ್ಬೆಂಡ್ ಜೊತೆಗೆ ನಾನು ಶಿಫ್ಟ್ ಆಗಿದ್ದು. ಓಕೆ. ಸೊ ಅವ್ರಿಗೆ ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಅವ್ರ ಪ್ರಾಜೆಕ್ಟು ಇಲ್ಲಿಗೆ ಇದು ಶಿಫ್ಟ್ ಆಯಿತು. ಸೊ ಹಾಗಾಗಿ ನಾವು ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಿಗೆ ಬಂದಮೇಲೆ ಬಾಂಬೆಲಿದ್ದಾಗಲೇ ರಂಗಭೂಮಿಲಿ ಕೆಲಸ ಮಾಡ್ತಾ ಇದ್ದಿದ್ದು. ನಟನೆ, ನಿರ್ದೇಶನ ಎರಡೂ ಬಾಂಬೆಲಿದ್ದಾಗಲೇ ಶುರು ಮಾಡ್ಕೊಂಡಿದ್ದು. ಆ್ಯಂಡ್ ಮೊದಲ ನಿರ್ದೇಶನ ಯಾವುದು ರಂಗಭೂಮಿಯಲ್ಲಿ? ಯಾವ ನಾಟಕ? ಆ್ಯಕ್ಚುಲಿ ಅಮ್ಮ ಅಂತ ಹೇಳಿ ಒಂದು ಏಕವ್ಯಕ್ತಿ ಇದು ಪಾತ್ರ, ಏಕವ್ಯಕ್ತಿ ಪ್ರಯೋಗ ಅದು. ಸೊ ಅದು ಆದರೆ ನಿರ್ದೇಶನ ಅದನ್ನು ನಾನೇ ಆ್ಯಕ್ಟ್ ಮಾಡಿದ್ರಿಂದ ಅದನ್ನು ನಾನು ಪಕ್ಕಕ್ಕಿಟ್ಟು ಹೇಳೋದಂತಾದರೆ ಪುಷ್ಪರಾಣಿ ಅಂತ ಹೇಳಿ ಚಂದ್ರಶೇಖರ್ ಕಂಬಾರರ ನಾಟಕ. ಅದಾದಮೇಲೆ ಢಾಣ ಡಂಗುರ ಅಂತ ಹೇಳಿ ವೈದೇಹಿ ಅವರು ಬರೆದಿರೋ ಮಕ್ಕಳ ನಾಟಕ ಡೈರೆಕ್ಟ್ ಮಾಡಿದೆ. ಅದಾದಮೇಲೆ ಮಂಥರ ಅಂತ HSV ಅವರ ರಚನೆಯ ನಾಟಕ. ಸೊ ಹೀಗೆ ನಾಟಕಗಳನ್ನು ಒಂದಿಷ್ಟು ಡೈರೆಕ್ಷನ್ ಮಾಡಿಕೊಂಡು ಆ್ಯಕ್ಟಿಂಗ್ ಮಾಡಿಕೊಂಡು ಅಲ್ಲಿದ್ದೆ, ರಂಗಭೂಮಿಯೊಳಗಿದ್ದೆ. ಇಲ್ಲಿ ಬಂದಮೇಲೆ ಸೀರಿಯಲ್ನೊಳಾದೆ. ರಂಗಭೂಮಿ ಗೀಳು ಹತ್ತಿದ್ದು ಹೇಗೆ? ಆಗಲೇ ಹೇಳಿದ್ನಲ್ಲ, ಅಶೋಕ್ ಬಾದರ್ದಿನಿ ನನ್ನ ಸೋದರ ಮಾವ ದೊಡ್ಡವರು, NSD ಗ್ರ್ಯಾಜುಯೇಟ್ ಅನ್ನಲ್ಲ, ಅವ್ರು ಅಂದರೆ ನಿರ್ದೇಶನ ಮಾಡ್ತಾ ಇದ್ದಂಥ ನಾಟಕಗಳನ್ನು ನೋಡ್ತಾ ಇದ್ದೆ. ಮತ್ತು ಆಗ ಇದ್ದದ್ದು ಹಳ್ಳಿಗಳಲ್ಲಿ. ನನ್ನ ತಂದೆ ಸರ್ಕಾರಿ ವೈದ್ಯರಾಗಿದ್ದರು, ರಿಟೈರ್ ಆಗಿದ್ದಾರೆ ಈಗ. ಹಳ್ಳಿಗಳಲ್ಲೆಲ್ಲ ಜಾತ್ರೆ ಇದ್ದಾಗ ನಾಟಕಗಳು ಬರುತ್ತೆ, ಬಂದು ಕ್ಯಾಂಪ್ ಹಾಕ್ತಾರೆ ವೃತ್ತಿ ರಂಗಭೂಮಿಯವರು. ಇಡೀ ಒಂದು ತಿಂಗಳು ನಾಟಕಗಳು ನಡೀತಾ ಇರುತ್ತಲ್ಲಿ. ಸೊ ಹಾಗಾಗಿ ಅದನ್ನು ನೋಡಿದ್ದು ಮತ್ತು ಮಾವನ ನಾಟಕಗಳನ್ನು ನೋಡ್ತಾ ನಾನು ಆ್ಯಕ್ಟ್ ಮಾಡಬೇಕು ಅನ್ನೋದು ಒಂದು ಆಸೆ ಹುಟ್ಕೊಂಡಿತ್ತು. ಪ್ರಭಾವಕ್ಕೆ ಒಳಗಾಗಿ ಎಂಟ್ರಾದ್ರಿ? ಇಲ್ಲ, ಅಷ್ಟು ಸುಲಭಕ್ಕೆ ಉತ್ತರ ಕರ್ನಾಟಕದಲ್ಲಂತೂ ನೀವು ರಂಗಭೂಮಿಗೆ ಎಂಟ್ರಿ ಕೊಡೋದು ಇನ್ನೂ ಕಷ್ಟದ ಕೆಲಸ. ಅಲ್ಲೆಲ್ಲ ಒಳ್ಳೆ ಮನೆತನದ ಹೆಣ್ಮಕ್ಳೆಲ್ಲ ನಾಟಕ ಮಾಡಬಾರ್ದು, ಆ ಥರದ್ದು ಒಂದು ಅಡ್ಡ ಇದನ್ನ ಇಟ್ಬಿಡ್ತಾರೆ ನಮಗೆ. ಹಾಗಾಗಿ ನಾನು ಮದುವೆ ಆಗಿ 10 ವರ್ಷದ ನಂತರ ನಾನು ರಂಗಭೂಮಿಗೆ ಬಂದೆ. ಬಹಳ ಸಮಯ ತಗೊಳ್ತು ರಂಗಭೂಮಿ ನಿಮ್ಮನ್ನ ತನ್ನೊಳಗಡೆ ಸೇರಿಸ್ಕೊಳ್ಳೋದು. ಮದುವೆ ಆಗಿ ಮನೆದೆಲ್ಲ ಜವಾಬ್ದಾರಿಗಳೆಲ್ಲ ಮುಗಿಸಿ ಇದಾದಮೇಲೆ ಒಂದು ವರ್ಕ್ಶಾಪ್ ಅಟೆಂಡ್ ಮಾಡ್ತೀನಿ ಅಷ್ಟೇ.
ಅಂತ ವರ್ಕ್ಶಾಪ್ ಮೂಲಕ ಶುರು ಮಾಡಿಕೊಂಡಿದ್ದು. ಆ್ಯಂಡ್ ಇಲ್ಲಿವರೆಗೂ ಕರ್ಕೊಂಬಂದಿದೆ ಅವತ್ತಿಂದ ಇಲ್ಲಿ. ವಂಡರ್ಫುಲ್. ಜನಸಾಮಾನ್ಯರ ಪ್ರಶ್ನೆ ಕೇಳ್ತೀನಿ ನಾನು ನಿಮಗೆ. ಖಂಡಿತ. ಕಿರುತೆರೆ ಮತ್ತು ಹಿರಿತೆರೆಯಲ್ಲಿ ಕೆಲಸ ಮಾಡೋರೆಲ್ಲರೂ ಬಹಳ ದೊಡ್ಡ ಶ್ರೀಮಂತರು ಅನ್ನೋ ನಂಬಿಕೆ ಇದೆ ಜನರಲ್ಲಿ. ಅಷ್ಟು ಏನು ಸಂಪಾದಿಸ್ತಾರಾ ಕಿರುತೆರೆಯಲ್ಲಿ? ಜನರ ಪ್ರೀತಿಯ ಸಂಪಾದನೆ ಸಿಕ್ಕಾಪಟ್ಟೆ ಇರುತ್ತೆ, ಅವರ ಅಭಿಮಾನದ ಸಂಪಾದನೆ ಬೇಕಾದಷ್ಟು ಇರುತ್ತೆ. ಆದರೆ ಅದು ಸುಳ್ಳು. ಆಮೇಲೆ ದುರಂತ ಏನು ಅಂತಂದರೆ, ಕಲಾವಿದ ಬಡವನಾಗೇ ಇರಬೇಕು ಅಂತ ತುಂಬ ಜನ ಬಯಸೋದು. ಬಹುಶಃ ಅವ್ರುಗಳಿಗೆ ಸಿನಿಮಾ ನೋಡ್ತಾರೆ, ಸಿನಿಮಾ ಸ್ಟಾರ್ಗಳನ್ನು ನೋಡ್ತಾರೆ, ಹೀರೋಗಳನ್ನು ನೋಡ್ತಾರೆ, ಹೀರೋಯಿನ್ ಕೂಡ ಅಲ್ಲ, ಹೀರೋಗಳನ್ನು ನೋಡ್ತಾರೆ. ಅಯ್ಯೋ ಅವ್ರದ್ದು ಅಷ್ಟಾಸ್ತಿ ಇದೆ, ಅಂಥ ಕಾರಲ್ಲಿ ಬರ್ತಾರೆ, ಇಂಥ ಕಾರಲ್ಲಿ ಬರ್ತಾರೆ, ಬಾಡಿ ಗಾರ್ಡ್ಸ್ ಇರ್ತಾರೆ, ಮತ್ತೊಂದು ಮುಗ್ದೊಂದು ನೋಡಿಬಿಟ್ಟು ಅವ್ರಿಗೆ ಎಲ್ಲ ಕಲಾವಿದರು ಹಾಗೆ ಇರ್ತಾರೆ ಅಂತ ಅಂದ್ಕೊಳ್ತಾರೆ. ಬಟ್ ವಸ್ತುಸ್ಥಿತಿ ಹಾಗಿರಲ್ಲ. ಸೊ ಹೇಗಿರುತ್ತೆ ಒಬ್ಬ ಕಿರುತೆರೆ ನಟಿಯ ಬದುಕು? ಅವಕಾಶಗಳು ಸತತವಾಗಿ ಸಿಗ್ತಾ ಇದ್ದರೆ ಪರವಾಗಿಲ್ಲ, ಆರಾಮಾಗಿ ಜೀವನ ಮಾಡ್ಬೋದು. ಇಲ್ಲದೆ ಹೋದರೆ ಕಷ್ಟ. ಆಮೇಲೆ ಈ ಸಂಭಾವನೆ ಅನ್ನೋದು ಎಲ್ಲ ಕಡೆ ಇದ್ದ ಹಾಗೆ ಅವರವರ ಎಕ್ಸ್ಪೀರಿಯನ್ಸ್ ಮೇಲೆ, ಆಮೇಲೆ ಏನು ಹೇಳ್ತಾರೆ, ಅವರು ಜೂನಿಯರ್ ಆರ್ಟಿಸ್ಟಾ, ಸೀನಿಯರ್ ಆರ್ಟಿಸ್ಟಾ, ಈಗಷ್ಟೇ ಹೊಸದಾಗಿ ಬಂದವರ, ಅಥವಾ ಸಿನಿಮಾದ ಹಿನ್ನೆಲೆಯಿಂದ ಬಂದವರ, ಅದೆಲ್ಲವೂ ಸಂಭಾವನೆಯ ಎತ್ತರಕ್ಕೆ ಅಥವಾ ಇದಕ್ಕೆ ಏನು ಹೇಳ್ತಾರೆ, ತಗೊಂಡು ಹೋಗುತ್ತೆ, ನಿರ್ಧಾರ ಆಗುತ್ತೆ. ಸೊ ಸಂಭಾವನೆ ಎಷ್ಟಿರಬೇಕು, ಎಷ್ಟು ಕೊಡ್ತಾರೆ ಏನು ಅಂತ ಅನ್ನೋದು ಅದರ ಮೇಲೆ ನಿರ್ಧಾರ ಆಗುತ್ತೆ. ಓಕೆ. ಅಂದರೆ ಈಗ ಏನು ಜನ ಏನು ಅಂದ್ಕೊಂಡಿರ್ತಾರೆ, ಅಷ್ಟು ಲಕ್ಷ ಬರುತ್ತೆ, ಇಷ್ಟು ಲಕ್ಷ ಬರುತ್ತೆ, ಎಲ್ಲ ಸುಳ್ಳು. ಇಲ್ಲ, ದುಡಿದ್ರೆ ಅಷ್ಟೊಂದು ಕೆಲಸಗಳಿದ್ರೆ ಬರ್ಬೋದೇನೋ, ಲಕ್ಷನೇ ಬರ್ಬೋದು. ಆದರೆ ಸೀರಿಯಲಲ್ಲಿ ಹೇಗಿರುತ್ತೆ ಅಂದರೆ, ನಮ್ಮ ಬಟ್ಟೆ ನಾವೇ ಕೊಂಡ್ಕೋಬೇಕು, ನಮ್ಮ ಜ್ಯುವೆಲರಿ ಏನಿರುತ್ತೆ ಅದನ್ನು ನಾವೇ ತೊಗೋಬೇಕು. ಸಿನಿಮಾದಲ್ಲಾದರೆ ಅವ್ರು ಕೊಡ್ತಾರೆ, ಅವ್ರು ಪ್ರೊವೈಡ್ ಮಾಡ್ತಾರೆ. ಹೌದಾ? ಅಂದರೆ ಸೀರಿಯಲಲ್ಲಿ ಸ್ಪಾನ್ಸರ್ಸ್ ಇರಲ್ಲ ಅಥವಾ ಪ್ರೊಡಕ್ಷನ್ ಹೌಸಿಂದ ಏನೂ ಬರೋದಿಲ್ವಾ? ಇಲ್ಲ. ಅದರಲ್ಲೇ ಅರ್ಧ ಸಂಭಾವನೆ ಹೊರಟೋಗ್ಬಿಡುತ್ತೆ. ಹೌದು, ಯಾಕೆಂದರೆ ಯಾವುದೋ ಒಂದು ಹಬ್ಬದ ಸೀನ್ ಬಂತು, ಇನ್ಯಾವುದೋ ಒಂದು ಮದುವೆ ಸೀನ್ ಬಂತು, ಇವಕ್ಕೆಲ್ಲದಕ್ಕೂ. ಹಾಗಾದರೆ ಯಾರು ಕಲಾವಿದರಿದ್ದಾರೆ ಅವರೇ ಇನ್ವೆಸ್ಟ್ ಮಾಡೋದು. ಎಸ್, ತುಂಬ ಅವರು ಸ್ಟಾರ್ ಲೆವೆಲ್ ಇದ್ದರು. ಅಂದರೆ ನಾನು ಆಗಲೇ ಹೇಳಿದೆ ನಿಮಗೆ, ಸಿನಿಮಾದಿಂದ ಬಂದಿದ್ದರು, ಸಿನಿಮಾದಲ್ಲಿ ತುಂಬ ದೊಡ್ಡ ಹೆಸರು ಮಾಡಿಬಿಟ್ಟು ಇಲ್ಲಿ ಬಂದಿದ್ದಾರೆ ಅಂತಾದರೆ ಅವ್ರುಗಳಿಗೆ ಸ್ಪಾನ್ಸರ್ಸ್ನ ಹುಡುಕೊಳ್ತಾರೆ ಪ್ರೊಡ್ಯೂಸರು, ಇಲ್ಲ ಸ್ವತಃ ಅವ್ರು ಇದು ಮಾಡ್ತಾರೆ. ಬಿಟ್ಟರೆ ಬಾಕಿ ಎಲ್ರಿಗೂ ಅವ್ರವ್ರದ್ದು ಅವರೇ ಹೊಂದಿಸ್ಕೋಬೇಕಾಗತ್ತೆ. ಹಾಗಾದರೆ ಜಾಸ್ತಿ ಬಜೆಟ್ ಬೀಳುತ್ತೆ. ಹಾಂ, ಅದಕ್ಕೆ ಹೇಳಿದ್ದು, ಅದು ಸಂಭಾವನೆ ಲಕ್ಷ ಅಂದ್ರಲ್ಲ, ಅದಕ್ಕೆ ನನಗೂ ಬಂದಿದ್ದು ನನಗೆ. ಆದರೆ ನನ್ನ ಆಶಯ ಅದು ಆಗಲಿ, ಸಂಭಾವನೆ ಆ ಲೆಕ್ಕಕ್ಕೆ ಸಿಗೋ ಹಾಗೆ ಆಗಲಿ. ಯಾಕೆಂದರೆ ಅದು ಕೂಡ ದುಡಿತವೆ.